ಬೊಂಬಾಟ್ ಕಿಚನ್ಗೆ ಸ್ವಾಗತ. ನಾನು ದೋಸೆ ಮಾಡಿದ್ದೆ ನೋಡಿ. ಸಣ್ಣ ಸಣ್ಣ ದೋಸೆನೂ ಮಾಡಿದ್ದೀನಿ, ದೊಡ್ಡ ದೋಸೆನೂ ಮಾಡಿದ್ದೀನಿ. ನನ್ನ ಮಗನಿಗೋಸ್ಕರ ಅಂತ ಈ ಥರ ದೋಸೆ ಮಾಡಿದ್ದೀನಿ ಸಣ್ಣದು. ಹೊಸ ಪ್ಯಾನ್ ತೊಗೊಂಡಿದ್ದೆ, ಅದರಲ್ಲೂ ಮಾಡಿ ತೋರಿಸ್ತೀನಿ ನಿಮಗೆ. ದೊಡ್ಡ ದೋಸೆನೂ ಕೂಡ ಯಾವ ರೀತಿ ಮಾಡ್ಬೋದು ಮತ್ತು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡ್ರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನಿಮಗೆ ಹೇಳ್ತಿದ್ದೀನಿ. ನಾನು ತುಂಬ ವರ್ಷಗಳಿಂದ ಇದೇ ರೀತಿ ಮಾಡ್ತೀನಿ, ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ. ಬನ್ನಿ ಮೆಜರ್ಮೆಂಟ್ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 1 ಗ್ಲಾಸಷ್ಟು ನಾನು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ದೋಸೆ ಅಕ್ಕಿ ಬೇಕಾದರೆ ಹಾಕ್ಕೋಬೋದು. ಅದೇ ಗ್ಲಾಸಲ್ಲಿ 1/4 ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ. ಅದು ಫುಲ್ ಉದ್ದಿನಬೇಳೆ, ಹಾಫ್ ಉದ್ದಿನಬೇಳೆ ಬೇಕಾದ್ರೂ ನೀವು ತೊಗೋಬೋದು. ನಂತರ ಇದಕ್ಕೆ ಒಂದು 1/4 ಚಮಚದಷ್ಟು ನಾನು ಇದಕ್ಕೆ ಮೆಂತ್ಯನ ಹಾಕ್ತಾಯಿದ್ದೀನಿ ನೋಡಿ. ಹಾಕಾದ್ಮೇಲೆ ಇದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾನು ಸಪ್ರೇಟಾಗಿ ತೊಳ್ಕೊಂಡು ನೆನೆಸ್ಕೊಳ್ತೀನಿ. ಯಾಕಂದರೆ ನಾವು ಅಕ್ಕಿಯಲ್ಲಿ ಹಾಕಿರ್ತೀವಲ್ಲ, ಅದನ್ನು ನೋಡಿ ಚೆನ್ನಾಗಿ ತೊಳ್ಕೊಬೋದು ಮತ್ತು ಅದಕ್ಕೆ ನೀರು ಹಾಕಿದ್ಬಿಟ್ಟು ತೊಳ್ಕೊಬೋದು. ಆದರೆ ಅವಲಕ್ಕಿ ಹಾಗಲ್ಲ, ನಾವು ನೆನೆಸಿಟ್ರೆ ಆಮೇಲೆ ಮತ್ತೆ ತೊಳೆಯೋಕ್ಕೆ ಬರೋದಿಲ್ಲ. ಆದ್ದರಿಂದ ಫಸ್ಟ್ ಸರಿ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ, ಪರ್ಮನೆಂಟ್ ನೀರು ಅದನ್ನೇ ಹಾಕಿಟ್ಬಿಟ್ಟು ಚೆನ್ನಾಗಿರೋ ನೀರು ಹಾಕಿಡಿ. ನಂತರ ಇದನ್ನು ಡೈರೆಕ್ಟಾಗಿ ನಾವು ಹಾಕ್ಬೋದು ರುಬ್ಬುವಾಗ ನೋಡಿ. ನಂತರ ಇದನ್ನು 3 ಅವರ್ ಅದನ್ನು ನಾವು ನೆನೆಸ್ಬೇಕಾಗುತ್ತೆ. 3 ಅವರ್ ಆದಮೇಲೆ ಮತ್ತೊಂದು ಸರಿ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಮೆಂತ್ಯ ಹಾಕಿದ್ವಲ್ಲ, ಅದನ್ನು ಮತ್ತೊಂದು ಸರಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ನೀರನ್ನ ಸೋಸಿಬಿಟ್ಟು ನಾನು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಗ್ರೈಂಡರ್ ಇಲ್ಲ ಅಂದರೂ ನೀವು ಮಿಕ್ಸಿಯಲ್ಲಿ ಬೇಕಾದ್ರೆ ರುಬ್ಕೋಬೋದು. ಆದರೆ ಗ್ರೈಂಡರ್ ರುಬ್ಬಿದರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ನುಣ್ಣಗೆ ರುಬ್ಕೋಬೋದು ನಾವು ನೋಡಿ. ಎಲ್ಲ ಹಾಕಾದ್ಮೇಲೆ ಇದಕ್ಕೆ ನಾನು ಈಗ ಅವಲಕ್ಕಿ ನೆನೆಸಿದ್ನಲ್ಲ ನೋಡಿ, ನೀರೆಲ್ಲ ಹಿರ್ಕೊಂಡಿದೆ ಮತ್ತು ಅದನ್ನು ಹಿಂಡಿಲ್ಲ ನಾನು, ಅದೇ ರೀತಿಯಾಗಿ ಹಾಗೆ ಹಾಕ್ತಾಯಿದ್ದೀನಿ. ಅದರಿಂದ ನಾವು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೋಬೇಕಾಗುತ್ತೆ ಅವಲಕ್ಕಿನ ಮಾತ್ರ ನೋಡಿ. ಇದನ್ನು ಹಾಕ್ಬಿಟ್ಟು ಈಗ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ. ಸ್ವಲ್ಪ ನೀರನ್ನು ಹಾಕಿದ್ದೀನಿ ನಾನೀಗ. ಜಾಸ್ತಿ ನೀರನ್ನು ಹಾಕಬೇಡಿ, ಮೀಡಿಯಮ್ಮಾಗಿ ನೀರು ಹಾಕಿ. ಯಾಕಂದರೆ ಮತ್ತೆ ನಾವು ಬೆಳಗ್ಗೆ ಎದ್ಮೇಲೆ ಒಂದೊಂದು ಸರಿ ಸ್ವಲ್ಪ ತೆಳ್ಳಗಾಗಿರುತ್ತೆ ಬ್ಯಾಟರ್ ಸ್ವಲ್ಪ, ಅದರಿಂದ ನೋಡಿ. ಈಗ ಒಂದು 20 ನಿಮಿಷ ಆಗಿದೆ ನಾನು ರುಬ್ಬಕ್ಕೆ ಹಾಕಿ. ಈಗ ಚೆನ್ನಾಗಿ ನುಣ್ಣಗೆ ಆಗಿದೆ. ನಾನು ತೋರಿಸ್ತೀನಿ ಯಾವ ರೀತಿ ಆಗಬೇಕು ಅಂತ ನೋಡಿ. ಒಂಚೂರು ಗಂಟಿಲ್ಲ, ನೈಸಾಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋಬೋದು. ನಾನಾದರೆ ರಾತ್ರಿ ಇದರಲ್ಲೇ ಬಿಟ್ಬಿಡ್ತೀನಿ, ಬೆಳಗ್ಗೆ ತಗೊಳ್ತೀನಿ. ಈಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈಗ ಒಂದು ಪಾತ್ರೆಯಲ್ಲಿ ತಗೊಳ್ತೀನಿ. ನನಗೇನು ರುಬ್ಬಾಯ್ತಲ್ಲ, ಇದನ್ನ ಹೀಗೆ ಮುಚ್ಚಿಟ್ಬಿಡ್ತೀನಿ. ಮತ್ತು ನಾನು ಕೈ ಹಾಕಕ್ಕೆ ಹೋಗೋದಿಲ್ಲ, ಯಾಕಂದರೆ ಕೈ ಹಾಕಿದ್ರೆ ಒಂದ್ಸಲ ಹುಳಿ ಆಗಿಬಿಡುತ್ತೆ ಅಂತ ನಾನು ಹಾಕೋದಿಲ್ಲ. ಹುಳಿ ಏನು ಆಗೋದಿಲ್ಲ, ಆದರೂ ಹೇಳೋಕ್ಕೆ ಬರೋದಿಲ್ಲ. ಒಮ್ಮೊಮ್ಮೆ ನಂದು ಯಾವಾಗಾದರೂ ಒಂದು 100ಕ್ಕೆ ಒಂದು ಸರಿ ಹುಳಿ ಆಗಿಬಿಡುತ್ತೆ. ಆದ್ದರಿಂದ ನಾನು ಇದೇ ರೀತಿಯಾಗಿ ರಾತ್ರಿ ಹೀಗೆ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ತಗೊಳ್ತೀನಿ ನೋಡಿ. ಕೈಯಿಂದ ಬೇಕಾದರೂ ತಗೊಬೋದು, ಇಲ್ಲಾಂದರೆ ಈ ರೀತಿ ನೀವು ಒಂದು ಬೌಲ್ನ ಸಹಾಯದಿಂದ ತಗೊಬೋದು. ನಿಮಗೆ ರೂಢಿ ಇದ್ದರೆ ತಗೊಬೋದು, ರೂಢಿ ಇಲ್ಲ ಅನ್ನೋರು ಗ್ರೈಂಡರ್ನ ಆಫ್ ಮಾಡಿ ಅದು ಒಳಗಿನ ಕಲೆ ಎಲ್ಲ ತೆಗೆದ್ಬಿಟ್ಟು ನಂತರ ಅದನ್ನು ಮತ್ತೊಂದು ದಬ್ಬರಿಗೆ ನೀವು ಅದನ್ನು ಹಾಕ್ಕೋಬೋದು ನೋಡಿ. ನಾನು ಎಲ್ಲನೂ ಇದೇ ರೀತಿಯಾಗಿ ತಗೊಂಬಂದಿದ್ದೀನಿ ನೋಡಿ. ಒಂದು ಪಾತ್ರೆಯಲ್ಲಿ ತೆಗೆದಿದ್ದೀನಿ ನೋಡಿ. ಇಷ್ಟು ಗಟ್ಟಿಯಾಗಿದೆ. ಸ್ವಲ್ಪ ಗ್ರೈಂಡರ್ನ ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕ್ಕೋಬೇಡಿ. ಇಷ್ಟೇ ಗಟ್ಟಿ ಇರಬೇಕು. ಮತ್ತು ನೀರು ಮಿಕ್ಸ್ ಮಾಡಿಬಿಡಿ ಮತ್ತು ಉಪ್ಪನ್ನ ಹಾಕೋಕ್ಕೆ ಹೋಗ್ಬೇಡಿ. ಹೀಗೆ ಇದನ್ನು ಮುಚ್ಚಳ ಮುಚ್ಚಿ ಇಡಬೇಕಾಗುತ್ತೆ. ಉಪ್ಪು ಹಾಕಿದ್ರೂ ಹುಳಿ ಬರುತ್ತೆ ಒಮ್ಮೊಮ್ಮೆ, ನಾನು ಅಂದ್ಕೊಂಡಂಗೆ. ನಿಮ್ಗೆ ಗೊತ್ತಿಲ್ಲ ಮತ್ತು ಬೇರೆಯವ್ರು ಹೇಗೆ ಮಾಡ್ತಾರೆ ಅಂತ, ಅದರಿಂದ ಉಪ್ಪು ಹಾಕ್ಕೊಡಲ್ಲ. ಮತ್ತು ಬೇಕಾದಷ್ಟು ಬೆಳಗ್ಗೆ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಅದರಿಂದ ಸ್ವಲ್ಪನೇ. ಜೊತೆಗೆ ನಾನು ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ನಂತರ ಅದನ್ನು ಮಾಡ್ಕೋಬೋದಲ್ವ ನೋಡಿ. ಚಟ್ನಿಗೆ ಸ್ವಲ್ಪ ನಾನು ಕೊಬ್ಬರಿ, ಪುಟಾಣಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ತೊಗೊಂಡಿದ್ದೀನಿ, ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಸಾಕು, ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ. ನಂತರ ನೋಡಿ ಹಿಟ್ಟಿಟ್ಟಿದ್ವಲ್ಲ ನೋಡಿ, ಯಾವ ರೀತಿಯಾಗಿ ಉದುಗ್ ಬಂದಿದೆ, ಎಷ್ಟು ಉಬ್ಬು ಬಂದಿದೆ. ಮತ್ತು ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈಗ ಈ ರೀತಿಯಾಗಿ ಬಂದರೆ ನಮಗೆ ದೋಸೆ ಆಗಲಿ, ನಾವು ಇಡ್ಲಿ ಮಾಡ್ಕೊತಿರಲಿಲ್ಲ, ಇಡ್ಲಿನೂ ಇದೇ ರೀತಿಯಾಗಿ ಉದುಗ್ ಬರಬೇಕು ನಮಗೆ. ಇಡ್ಲಿ ರೆಸಿಪಿ ನಾನು ಹಾಕಿದ್ದೀನಿ ನೋಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಬರಬೇಕು, ಇಷ್ಟೇ ದಪ್ಪ ಇರಬೇಕು. ಮತ್ತು ಇದಕ್ಕೆ ನಾನು ನೀರು ಮಿಕ್ಸ್ ಮಾಡೋದಿಲ್ಲ. ಕರೆಕ್ಟಾಗಿದೆ ದೋಸೆ ಹಾಕಬೇಕು ಅಂದರೆ ಇದೇ ಲೆವೆಲ್ಲಾಗಿ ಇರಬೇಕು. ಇದನ್ನು ನಾವು ಚೆನ್ನಾಗೆ ಇದರ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಹಿಟ್ಟು ಲೂಸ್ ಆಗಬೇಕು ನಮಗೆ ನೋಡಿ. ಈಗ ಈ ರೀತಿಯಾಗಿದೆ. ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಾಗ ಸ್ವಲ್ಪ ನಮಗೆ ತೆಳ್ಳಗೆ ಅನಿಸುತ್ತೆ ನೋಡಿ. ಚೆನ್ನಾಗಿ ಈ ರೀತಿ ಒಂದು 2ರಿಂದ 3 ನಿಮಿಷ ಈ ಥರ ಮಾಡ್ಕೊಳ್ಳಿ ನೀವು. ಆವಾಗ ಹಿಟ್ಟು ನಮಗೆ ಸ್ವಲ್ಪ ಲೂಸ್ ಆಗುತ್ತೆ ನೋಡಿ. ಚೆನ್ನಾಗಿ ಈ ರೀತಿ ತಿರುಗಿಸ್ತಾನೆ ಇರಬೇಕು. ನಾನು ವಿಡಿಯೋ ಸ್ವಲ್ಪ ಫಾಸ್ಟ್ ಓಡ್ತಿದ್ದೀನಿ
ನೋಡಿ ಈಗ ನೋಡಿ ಆವಾಗಿನ ಹಿಟ್ಟಿಗೆ ಈ ಹಿಟ್ಟಿಗೆ ನೋಡಿ ಕರೆಕ್ಟ್ ಇದೆ ಅಲ್ವಾ? ಆವಾಗ ಸ್ವಲ್ಪ ನಮಗೆ ಬಿಟ್ಟು ಬಿಟ್ಟು ಬೀಳ್ತಾಯಿತ್ತು. ಈಗ ನೋಡಿ ಕರೆಕ್ಟಾಗಿ ಬೀಳ್ತಾಯಿದೆ. ಇಷ್ಟೇ ಇದ್ದರೆ ಸಾಕಾಗುತ್ತೆ, ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀವು ಈರುಳ್ಳಿ ದೋಸೆ ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಇದ್ರ ಬೇಕಾದ್ರೆ ಈರುಳ್ಳಿ ಅಥವಾ ನೀವು ಬೇರೆಗಳು ಸೊಪ್ಪು, ಬಸಕೆ ಸೊಪ್ಪು ಇವೆಲ್ಲ ಬಸಕೆ ಸೊಪ್ಪೆಲ್ಲ ಹಾಕ್ಕೋಬೋದು. ನೋಡಿ ನಾನು ಇಷ್ಟನ್ನು ಮಾಡ್ಕೊಳೋದಿಲ್ಲ. ನಾನು ಹೇಳ್ದಂಗೆ ಯಾಕೆ ಉಪ್ಪು ಹಾಕಿಲ್ಲ ಅಂದರೆ ಇದಕ್ಕೋಸ್ಕರನೇ. ಈಗ ಉಪ್ಪು ಹಾಕಿಟ್ರೆ ಇಷ್ಟು ಹಿಟ್ಟು ಯೂಸ್ ಆಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ, ಮತ್ತು ನಾಳೆ ಅಂದರೆ ತುಂಬ ಹುಳಿ ಬಂದುಬಿಡುತ್ತೆ. ಅದರಿಂದ ನಾನು ಇದರಲ್ಲಿ ಸ್ವಲ್ಪನೇ ತಗೊಳ್ತೀನಿ. ಇದನ್ನು ನಾನು ಫ್ರಿಜ್ಜಲ್ಲಿ ಹಾಗೆ ಇಡ್ತೀನಿ. ಇದನ್ನು ಬೇಕಾದ್ರೆ ನಾಳೆ ಬೇಕಾದ್ರೂ ಮಾಡ್ಕೋಬೋದು, ಅಷ್ಟು ಹುಳಿ ಆಗಿರಲ್ಲ. ನೋಡಿ ಮಾಡೋದನ್ನು ನಾನೇ ತೊಗೊಂಡಿದ್ದೀನಿ, ಉಳಿದಿರೋದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇಷ್ಟು ತಗೊಂಡಿದ್ದೀರಲ್ಲ, ಇದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಹೇಳಿದ್ನಲ್ಲ, ನೀವು ಸಬ್ಬಸಿಗೆ ಸೊಪ್ಪು ಅಥವಾ ನಿಮ್ಮ ಪಾಲಕ್ ಸೊಪ್ಪಾಗಲಿ, ಈರುಳ್ಳಿ ಆಗಲಿ ಮಿಕ್ಸ್ ಮಾಡ್ಕೋಬೋದು ನೀವು ಮಾಡ್ತೀರಾ ಅಂದರೆ. ಈಗ ಕರೆಕ್ಟಾಗಿ ನಿಮಗೆ ದೋಸೆ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಹದ ಇದ್ದರೆ. ನೀರು ಜಾಸ್ತಿ ಹಾಕ್ಕೋಗ್ಬಿಡಿ. ನೋಡಿ ಎಷ್ಟು ನುಣ್ಣಗೆ ಕೂಡ ರುಬ್ಬಿದೆ ಅಂತ. ಇದ್ಯಾವುದೋ ಪ್ಯಾನ್ ನೋಡಿದೆ ಮಾಲಿಗೆ ಹೋದಾಗ, ಹಠ ಮಾಡಿದ ಮಗ ತೊಗೊಳ್ಳೋಣ ಅಂತೇಳಿ. ನನಗೆ ಅವನಿಗೂ ಸ್ವಲ್ಪ ಸಣ್ಣ ಸಣ್ಣ ದೋಸೆ ಅಂದರೆ ತುಂಬ ಇಷ್ಟ ಅಂತ ಇದು ತೊಗೊಂಬಂದಿದ್ದೀನಿ. ನೋಡೋಣ ದೋಸೆ ಹೇಗೆ ಬರುತ್ತೆ ಅಂತ ಮಾಡ್ತಿದ್ದೀನಿ. ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದ್ಮೇಲೆ ಇದು ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಇದರಲ್ಲಿ ಉತ್ತಪ್ಪ ಮಾಡ್ಬೋದು, ಮತ್ತು ಬೇರೆ ಬೇರೆ ತಿಂಡಿಗಳನ್ನು ಮಾಡ್ಬೋದು. ನಂತರದಲ್ಲಿ ನಾನು ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ದೋಸೆ ಬೇಕು ಅಂದರೆ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ಒಂದು 2 ದೋಸೆಗಷ್ಟು ನಾನು ಈ ರೀತಿಯಾಗಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ ಮತ್ತು ಜಾಸ್ತಿ ಎಣ್ಣೆನ ಹಿಡಿಯೋದಿಲ್ಲ, ಮತ್ತು ನಾನು ಇಲ್ಲಿ ಹಾಕ್ತಿರೋದು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಹೆಲ್ತಿಗೇನು ಅಷ್ಟು ಇದಿಲ್ಲ. ನಾನು ಸ್ವಲ್ಪ ಮೇಲಿಂದ ಸ್ವಲ್ಪ ಎತ್ತಿ ಸುತ್ತಲೂ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಎದ್ದೇಳಲಿ ಅಂತ ಅನ್ಕೋಬಾರ್ದು. ನಾನ್ ಸ್ಟಿಕ್ಕು ಎದ್ದೇಳುತ್ತೆ ಅಂದರೂ ಮತ್ತು ಯಾಕೆ ಬೇಕು ಸುಮ್ಮನೆ ಅಂತ ಸ್ವಲ್ಪ ಹಾಕಿದ್ದೀನಿ. ಹಾಕಿದ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಉಬ್ಕೊಂಬಂತು. ಮತ್ತು ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ಸೋಡಾ ಬೇರೆ ಏನೂ ಹಾಕಿಲ್ಲ ನಾನು. ಡೈರೆಕ್ಟಾಗಿ ನಾನು ನಿಮಗೆ ಏನು ತೋರಿಸಿದ್ನೋ ಅಷ್ಟೇ ಹಾಕಿ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಬಂದಿದೆ. ಮತ್ತು ಕೆಳಗಡೆ ನೋಡಿ ಗೆರೆಗಳಿತ್ತು, ಮತ್ತು ದೋಸೆನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಸ್ಮೆಲ್ ಕೂಡ ಘಮ್ ಅಂತ ಬರ್ತಾಯಿದೆ ಈಗ. ನೋಡಿ ಈ ರೀತಿಯಾಗಿ ನಾನು ಈ ದೋಸೆನೂ ಮಾಡಿಕೊಂಡೆ. ನಿಮಗೆ ಪ್ಯಾನಲ್ಲೂ ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ದೋಸೆ ಬರುತ್ತೆ ಅಂತ. ಇದು ಮಾಮೂಲಿ ಸಿಂಪಲ್ ದೋಸೆ ಮಾಡಿರುವಂಥದ್ದು. ಮಸಾಲೆ ದೋಸೆ ವೀಡಿಯೋ ಕೂಡ ಒಂದ್ಸರಿ ಹಾಕ್ತೀನಿ ನಿಮಗೆ. ಮಸಾಲೆ ದೋಸೆಗೆ ಏನಿಲ್ಲ, ಸೇಮ್ ಮೆಜರ್ಮೆಂಟೇ. ಅದಕ್ಕೆ ಸ್ವಲ್ಪ ನಾನು ಕಡಲೆಬೇಳೆನ ಹಾಕ್ತಿದ್ದೀನಿ. ಕಡಲೆಬೇಳೆ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಕೆಲವರು ಈ ಪ್ಲೇನ್ ದೋಸೆಯೂ ಕೂಡ ಕಡಲೆಬೇಳೆನ ಹಾಕ್ತಾರೆ, ನಾನು ಹಾಕಿಲ್ಲ ಅಷ್ಟೇ. ನೋಡಿ ಈ ದೋಸೆನ ಈ ರೀತಿಯಾಗಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ನೋಡಿ ಫಸ್ಟ್ ಟೈಮ್ ಹಾಕ್ತಿರೋದ್ರಿಂದ ಸ್ವಲ್ಪ ಜಾರ್ತಾ ಇದೆ, ಅದು ಹೊಸದಲ್ವ ಅದರಿಂದ. ಮತ್ತು ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು ದೋಸೆ, ತುಂಬ ಸಾಫ್ಟಾಗಿ ಬಂದಿತ್ತು, ಮತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ದೋಸೆ. ನೋಡಿ ದೋಸೆ ಅಂತೀರೋ ಉತ್ತಪ್ಪ ಅಂತೀರೋ ನನಗೆ ಗೊತ್ತಿಲ್ಲ. ನೋಡಿ ನಾನು ಆಗ ದೋಸೆ ಹಿಟ್ಟು ದೋಸೆನೇ ಇದಕ್ಕೆ ಹಾಕಿದ್ದೀನಿ ಅಷ್ಟೇ. ನೋಡಿ ಮತ್ತೊಂದು ಸರಿ ಹಾಕ್ತಾಯಿದ್ದೀನಿ ಈಗ. ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನೇ ಸ್ವಲ್ಪ ಪ್ಯಾನಲ್ಲಿ ತೆಳ್ಳು ಹಾಕ್ಬಿಟ್ರೆ ಅದು ಮಸಾಲೆ ದೋಸೆ ಆಗ್ಬಿಡುತ್ತೆ, ಮತ್ತು ಏನಿಲ್ಲ. ಆದರೆ ಕೆಲವೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ. ನೋಡಿ ಹಾಕ್ಕೊಂಬಿಟ್ಟು ಇದಕ್ಕೆ ಬೇಕಾದರೆ ನೀವು ಮೇಲಿಂದ ತರಕಾರಿಗಳು ಬೇಕಾದರೆ ಹಾಕ್ಕೋಬೋದು. ಕ್ಯಾರೆಟ್ ತುರ್ದು ಹಾಕ್ಕೋಬೋದು, ಇಲ್ಲಾಂದರೆ ಬೇರೆ ಬೇರೆ ತರಕಾರಿಗಳು, ಇಲ್ಲಾಂದರೆ ಬಸಕೆ ಸೊಪ್ಪು ಬಸಳೆ ಸೊಪ್ಪು ಬೇಕಾದರೆ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ಅದು ಒಂದೊಂದು ಥರ ಟೇಸ್ಟ್ ಕೊಡುತ್ತೆ. ಒಂದೊಂದು ತರಕಾರಿ ಒಂದೊಂದು ಥರ ಟೇಸ್ಟ್ ಕೊಡುತ್ತೆ. ನೋಡಿ ಇದು ಮೇಲ್ಗಡೆ ಗುಳ್ಳೆಗಳು ಬರ್ತಾಯಿದೆ. ಹೇಳ್ತಾರಲ್ಲ ಎಲ್ಲರ ಮನೆ ದೋಸೆ ತೂತು ಅಂತ, ಅದಕ್ಕೆ ದೋಸೆ ಯಾವಾಗಲೂ ಪೇಂಟ್ ಬಂದಿರೋದಿಲ್ಲ, ಎಲ್ಲ ತೂತು ಹಾಗೆ ಆಗ್ತವೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ ಒಂದು ಕಡೆ. ಈಗ ಮತ್ತೊಂದು ಕಡೆ ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಜಾಸ್ತಿ ಹೈ ತೊಗೊಂಡಿಲ್ಲ. ಮತ್ತು ಗ್ಯಾಸಿಂದು ಸ್ಟ್ಯಾಂಡು ಹೊಸಾಗಿ ತಂದು ಒಂದು 15-20 ದಿನ ಆಗಿಲ್ಲ, ಅದು ಕಪ್ಪಾಗಿಬಿಟ್ಟಿದೆ. ಯಾಕೆ ಅಂತಲೇ ಗೊತ್ತಿಲ್ಲ. ಮತ್ತು ಪಾತ್ರೆ ಅಂಗಡಿಯಲ್ಲೇ ತೊಗೊಂಡಿರುವಂಥದ್ದು. ಫಸ್ಟು ಇದು ಕಬ್ಬಿಣದಿತ್ತು, ಅದು ತುಂಬ ಹಾಳಾಯಿತು ಅಂತೇಳಿ ಇದು ಹೊಸದು ತಂದರು. ಆದರೂ ಯಾಕೋ ಈ ಥರ ಕಪ್ಪಾಗಿಬಿಟ್ಟಿದೆ. ನೋಡ್ಬೇಕು, ಮತ್ತೊಂದು ಯಾವ್ದಾದ್ರು ಹೊಸದು ತೊಗೋಬೇಕು. ನೋಡಿ ಈಗ ನಮ್ಮ ಪುಟ್ಟ ದೋಸೆಗಳು ರೆಡಿಯಾಗಿದೆ. ಚಟ್ನಿ ಕೂಡ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ನಿಮಗೆ ಒಂದು ಪ್ಲೇಟಲ್ಲಿ ಹಾಕಿ ಕೂಡ ತೋರಿಸ್ತೀನಿ, ಒಂದು ನಿಮಿಷ ಇರಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೆ, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಮತ್ತು ತಿನ್ನೋಕ್ಕೆ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು. ಬೇರೆ ಬೇರೆ ಥರ ಅಡುಗೆ ಮಾಡ್ಬೋದು ಅನಿಸುತ್ತೆ. ಅದ್ರಲ್ಲಿ ನೋಡ್ತೀನಿ ನಾನು ಯಾವ ರೀತಿ ಮಾಡ್ಬೋದು ಅಂತ. ನೋಡಿ ಇವು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾವಲ್ವ, ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾನು ನಿಮಗೆ ಪ್ಲೇನ್ ದೋಸೆನೂ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇರಿ ಒಂದು ನಿಮಿಷ. ವೀಡಿಯೋನ ಸ್ಕಿಪ್ ಮಾಡ್ಕೊಬೇಡಿ, ಕೊನೆಯವರೆಗೂ ನೋಡಿ.
ನೋಡಿ ಒಂದು ಟೈಪ್ ದೋಸೆ ನಮ್ಮದು ರೆಡಿ ಆಗಿದೆ ಈಗ. ಈ ರೀತಿ ಯಾರು ಬಂದರು ಅಂದರೆ ಇದ್ರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರಿಗೂ ಚೆನ್ನಾಗಿರುತ್ತೆ. ಇದು ದಪ್ಪನಾಗಿ ಒಂಥರ ಸ್ಮೂತಾಗಿದೆ ದೋಸೆ. ಈಗ ನೋಡಿ ಒಂದು ಪ್ಯಾನಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ಒರೆಸ್ಕೊಂಡಿದ್ದೀನಿ. ಮತ್ತೀಗ ಸ್ವಲ್ಪ ದೋಸೆ ಹಿಟ್ಟನ್ನು ತಗೊಂಡು ಹಾಕ್ಕೊಂಡು ನಂತರದಲ್ಲಿ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ತುದಿನ ಎತ್ತರ ಎಪ್ಪಿಸ್ಕೊಳ್ತೀನಿ, ಯಾಕಂದರೆ ದೋಸೆ ತಿರುವಕ್ಕೆ ಚೆನ್ನಾಗಾಗುತ್ತೆ ಅಂತ. ನೋಡಿ ಅದೇ ದೋಸೆ ಹಿಟ್ಟು, ಬೇರೆ ದೋಸೆ ಹಿಟ್ಟಲ್ಲ. ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಬೋದು. ಇನ್ನೊಂದು ತೆಳ್ಳಗೆ ಹಾಕಿದ್ದೀನಿ, ದಪ್ಪ ಬೇಕಾದ್ರೆ ಹಾಕೋಬೋದು ನೀವು, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ದೋಸೆನ ಕೂಡ ನೀವು ಪ್ಯಾನಲ್ಲಿ ಕೂಡ ಮಾಡ್ಕೊಬೋದು. ನೋಡಿ ಈ ರೀತಿ ಮಾಡ್ಕೊಬೋದು. ನಿಮ್ಮ ಎಣ್ಣೆ ಇಷ್ಟ ಇಲ್ಲ ಅಂದರೆ ತುಪ್ಪ ಅಥವಾ ನೀವು ಬೆಣ್ಣೆ ಬೇಕಾದ್ರೆ ಹಾಕೋಬೋದು. ಇದಕ್ಕೆ ಚಟ್ನಿ, ಬೇರೆ ಚಟ್ನಿ ಬೇಕು ಮಾಡ್ಕೊಬೋದು. ಇದೇ ರೀತಿ ಮಾಡ್ಕೊಬೋದು. ಹಾಗೂ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಒಳ್ಳೆ ವೀಡಿಯೋಗಳನ್ನು ಹಾಕಿದ್ದೀನಿ, ನೋಡ್ತಾ ಇರಿ. ನೋಡಿ ಈ ರೀತಿಯಾಗಿ ಕೂಡ ಮಾಡ್ಕೊಬೋದು. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.